ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಏನು ಅಪ್ಡೇಟ್ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳಿರ್ಬೋದು, SC ST ಇರ್ಬೋದು, OBC ಇರ್ಬೋದು, 2A 2B 3A 3B ಇದು ಮೈನಾರಿಟಿ ಇರ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿನೂ ಕೂಡ ಕೊಟ್ಟಿದ್ದಾರೆ. ಏನು ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಅವ್ರ ಡೀಟೇಲ್ಸ್ಗಳು ಅವರ ಬೋರ್ಡ್ ಕಡೆಯಿಂದ ಅಂದರೆ PUC ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಡಿಗ್ರಿ ಇರ್ಬೋದು, UG ಇರ್ಬೋದು, PG ಇರ್ಬೋದು, ಯಾವುದೇ ಒಂದು ಇದ್ದರೂ ಕೂಡ ಆ ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಅಥವಾ ಬೋರ್ಡ್ ಕಡೆಯಿಂದ ಆ ಡೀಟೇಲ್ಸ್ಗಳು ಅವರು ಪಾಸ್ ಆಗಿದ್ದಾರೋ, ಫೇಲ್ ಆಗಿದ್ದಾರೋ, ಫೀಸ್ ಕಟ್ಟಿದ್ದಾರೋ ಅಥವಾ ಇಲ್ಲೋ, ಯಾವ ಕ್ಯಾಟಗರಿ ಸೇರಿದ್ದಾರೆ, ಎಷ್ಟು ಫೀಸ್ ಕಟ್ಟಿದ್ದಾರೆ, ಮತ್ತು ಅವ್ರು ಪಾಸ್ ಆಗಿದ್ದಾರೋ ಇಲ್ಲ, ಎಲ್ಲ ರಿಸಲ್ಟ್ಸ್ ಡೀಟೇಲ್ಸ್ಗಳನ್ನ ಕೂಡ ಅಂದರೆ ಅವ್ರ ಬೋರ್ಡ್ ಕಡೆಯಿಂದ SSB ಕಳಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಅಪ್ಡೇಟ್ ಕೂಡ ಪ್ರೊಸೆಸ್ ನಡೀತಾ ಇದೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಲಾಗಿನ್ ಆಗಕ್ಕೆ ಹೋದಾಗ ನಿಮಗೆ ಒಂದು ಎರರ್ ಕೂಡ ಬರ್ತಾ ಇದೆ. ಏನಂದರೆ ಸರ್ವರ್ ಎರರ್ ಅಂತಲೂ ಬರ್ತಾ ಇದೆ. 24-25 ಸರ್ವರ್ ಎರರ್ ಅಂತ ಬರ್ತಾ ಇದೆ. ಇಲ್ಲಿ ಕಾಂತ ಅಂತ ಭಾವಿಸ್ತಾ ಇದ್ದೀನಿ ನಾನು. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸರ್ ಇದು ಸರ್ವರ್ ಎರರ್ ಬರ್ತಾ ಇದೆಯಲ್ಲ, ಸೊ ಎದಕ್ಕೆ ಬರ್ತಾ ಇದೆ ಏನು ಅಂತ. ಎಸ್ ಫ್ರೆಂಡ್ಸ್, ಏನಂದರೆ ಈಗ ಡೀಟೇಲ್ಸ್ಗಳನ್ನ ಏನಂದರೆ ಲೋಡ್ ಮಾಡ್ತಾ ಇದ್ದಾರೆ ಸರ್ವರ್ಗೆ. ಸೊ ಹಾಗಾಗಿ ಅವ್ರ ರಿಸಲ್ಟ್ಸ್ ಡೀಟೇಲ್ಸ್ಗಳಿರೋದು PUC ಅವ್ರದ್ದು. ಸೊ ಆಲ್ರೆಡಿ SSLC ಪಾಸ್ ಆಗಿರ್ತಾರೆ. SSLC ಬೋರ್ಡ್ ಕಡೆಯಿಂದ ಏನು ಮಾಡಬೇಕು, PUC ಯಾರು ಅಡ್ಮಿಷನ್ ಆಗಿರ್ತಾರೆ, ಸೊ ಅವ್ರು ರಿಜಿಸ್ಟರ್ ನಂಬರ್ ಹಾಕಿದಾಗ ಆ ರಿಜಿಸ್ಟರ್ ನಂಬರ್ಗೆ ಆ ಡೀಟೇಲ್ಸ್ಗಳು ಎಲ್ಲ ಫೆಚ್ ಆಗಬೇಕು. ಇವ್ರು ಈ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ದಾರೆ ಮತ್ತು ಇವರು SSLC ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾರೆ, ಇವ್ರ ಕ್ಯಾಟಗರಿ ಸೇರಿದ್ದಾರೆ, ಎಲ್ಲನೂ ಕೂಡ ಕಾಲೇಜ್ ಕಡೆಯಿಂದ ಬೋರ್ಡ್ಗೆ ಹೋಗುತ್ತೆ. ಬೋರ್ಡಿಂದ SSB ಕೂಡ ಅಪ್ಡೇಟ್ ಪ್ರೊಸೆಸ್ಸು ನಡೀತಾ ಇದೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು, ಸರ್ ನಮ್ದು ಎರಡನೇ ಸ್ಟೆಪ್ನಲ್ಲಿ ಕಾಲೇಜ್ ಡೀಟೇಲ್ಸ್ನ ಎಂಟ್ರಿ ಮಾಡೋಕ್ಕೆ ಹೋದಾಗ ಎರರ್ ಬರ್ತಾ ಇದೆ, SSB ಸರ್ವರ್ ನಾಟ್ ಫೋನ್ ಅಂತ ಬರ್ತಾ ಇದೆ, ಏನಿದು ಅಪ್ಡೇಟ್ ಅಂತ. ಎಸ್ ಫ್ರೆಂಡ್ಸ್, ಇದು ಅಪ್ಡೇಟ್ ಪ್ರೊಸೆಸ್ ನಡೀತಾ ಇದೆ. ಇದು ಈಗ ತಾನೇ ಬಂದಿರತಕ್ಕಂಥ ಮಾಹಿತಿ ನೀವು ಲೈವ್ನಲ್ಲಿ ತೋರಿಸ್ಕೊಡ್ತೀನಿ ನೋಡಿ. 24-25 ಸಾಲ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಹೋದಾಗ ನಿಮ್ಮದು SSB ID ಮತ್ತು ಅದರ ಜೊತೆಗೆ ಪಾಸ್ವರ್ಡ್ನ ಕೂಡ ಹಾಕಿರ್ತಾರಲ್ಲ, ಸೊ ಹಾಕಿ ನೆಕ್ಸ್ಟ್ ಇಲ್ಲಿ ಕಾಂತಾರ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಕ್ಕೆ ಹೋದಾಗ ನಿಮ್ಗೆ ಏನು ಬರ್ತಂದರೆ ಫ್ರೆಂಡ್ಸ್, ನೋಡಿ ಇಲ್ಲಿ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಕೊಟ್ಟಾಗ ಸರ್ವರ್ ಎರರ್ ಇನ್ 2024-25 SSB ಅಪ್ಲಿಕೇಶನ್ ಅಂತ ಬರ್ತಾ ಇದೆ. ಸೊ ಹೊಸ ಅಪ್ಲಿಕೇಶನ್ ಯಾರು ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ, ಸೊ ಅವರೆಲ್ಲರೂ ಕೂಡ ಈ ಥರದ್ದು ಎರರ್ ಬರ್ತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ, ಸರ್ ನಮ್ಮದು ಬರುತ್ತೋ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ಡೀಟೇಲ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಸೊ ಇದು 1-2-3 ದಿನದಲ್ಲಿ ಕೂಡ ಎಲ್ಲ ಅಪ್ಡೇಟ್ ಪ್ರೊಸೆಸ್ ಮುಗಿಯುತ್ತೆ. ನಂತರ ನೀವೆಲ್ಲ ಡೀಟೇಲ್ಸ್ಗಳನ್ನು ಕೂಡ ಅಪ್ಡೇಟ್ ಮಾಡ್ಬೋದು. ಸೊ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಕೂಡ ಹಾಕಿದರೆ ಆ ಡೀಟೇಲ್ಸ್ಗಳನ್ನು ಕೂಡ ಅವ್ರಿಗೆ ಹಾಸ್ಟೆಲ್ ಅರ್ಜಿ ಸಿಕ್ಕಿದೆ ಅಥವಾ ಇಲ್ಲ, ಹಾಸ್ಟೆಲ್ ಅಲ್ಲಿ ಸೀಟ್ ಸಿಕ್ಕಿದ್ರೆ ಅಡ್ಮಿಷನ್ ಮಾಡಿದ್ದಾರೆ ಅಥವಾ ಇಲ್ಲ, ಹಾಸ್ಟೆಲರ್ ಇದ್ದಾರೆ, ಡೇ ಸ್ಕಾಲರ್ ಇದ್ದಾರೆ, ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಅಂದರೆ SSB ಲೋಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎರರ್ ಬರ್ತಾ ಇದೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು. ಹಾಗಾಗಿ ನಿಮಗೆ ಏನಾದರೂ ಬೇರೆ ಡೀಟೇಲ್ಸ್ಗಳು ಅಥವಾ ಡೌಟ್ಸ್ಗಳಿದೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.